ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನು ಈ ಸಲ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವು ಸಿಮೆಂಟ್ ಕಲರು ಬ್ಲೌಸ್ ಪೀಸ್ ಆಗಿರುತ್ತೆ. ಸ್ಯಾರಿ ಬಂದು ಬ್ಲೂ ಕಲರು ಮತ್ತು ಸಿಲ್ವರ್ ಕಲರು ಬಾರ್ಡ್ರ್ ಆಗಿರುತ್ತೆ. ಇದು ಅಂದರೆ ಸ್ಯಾರಿಗೆ ಬ್ಲೌಸು ಬೇರೆ ತಂದುಕೊಟ್ಟಿದ್ರು ಕಸ್ಟಮರ್. ಇದು ಬ್ಲೌಸು ಚಿಕ್ಕದಾಗಿದೆ ಅಂತನೋ ಇಲ್ಲ ಹಳೇದಾಗಿದೆ ಅಂತನೋ ತಂದುಕೊಟ್ಟಿದ್ರು ನನಗೆ. ಅವರೇ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಇದು ಕಾಟನ್ನು ಸ್ವಲ್ಪ ಪಾಲಿಸ್ಟರ್ ಮಿಕ್ಸಿಂಗ್ ಬ್ಲೌಸ್ ಪೀಸ್ ಆಗಿರುತ್ತೆ. ಅವರು ನನಗೆ ಒಂದು ಡಿಸೈನ್ ಮಾಡಿಕೊಡಿ, ಈ ಸೀರೆ ಕಲರಲ್ಲಿ ಮ್ಯಾಚ್ ಮಾಡಿಕೊಡಿ ಅಂತ ಹೇಳಿದರು. ಇದು ಸ್ಯಾರಿ ಬಂದು ಬ್ಲೂ ಕಲರು, ಸ್ವಲ್ಪ ಡಾರ್ಕ್ ಬ್ಲೂ ಕಲರ್ ಆಗಿರುತ್ತೆ. ಸಿಮೆಂಟ್ ಕಲರು ಅರ್ಧ ಬ್ಲೂ ಕಲರು, ಅರ್ಧ ಸಿಮೆಂಟ್ ಕಲರ್ ಇದೆ ಸ್ಯಾರಿ. ಇದು ಅಂದರೆ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಇದು ನೋಡಿ, ಕಸ್ಟಮರು ನಮಗೆ ಒಂದು ಡಿಸೈನ್ ಮಾಡಿಕೊಡಿ ಅಂದರು. ಇದಕ್ಕೆ ನೋಡಿ, ಅವರು ನೆಕ್ಕಿನ ಅಗಲ ಬಂದು 3 ಇಂಚಿದೆ. ನೆಕ್ಕಿನ ಉದ್ದ ಮುಂದೆಗಡೆ ನೆಕ್ಕಿನ ಉದ್ದ ಬಂದು 8 ಇಂಚಿದೆ. ಇದು 8 ಇಂಚಿಗೆ ನಾನು ಇದಕ್ಕೆ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು ಸಿಲ್ವರ್ ಕಲರಲ್ಲಿ ಒಂದು ತೊಗೊಂಡಿದ್ದೀನಿ. ಮತ್ತು ಸ್ಯಾರಿ ನೆವಿ ಬ್ಲೂ ಕಲರು, ಸ್ವಲ್ಪ ಬ್ಲೂ ಮಿಕ್ಸಿಂಗ್ ಇರೋದ್ರಿಂದ ಅದೊಂದು ಥ್ರೆಡ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಮುಂದೆಗಡೆ ಇದು ರೌಂಡ್ ನೆಕ್ ಆಗಿರುತ್ತೆ. ಈ ಕಸ್ಟಮರು ನಮಗೆ ಡಿಸೈನ್ ಹೇಳಿದರು. ನಾನೇ ಇವಾಗ ನೋಡಿ, ರಂಗೋಲಿ ಡಿಸೈನ್ ಈಗ ರನ್ನಿಂಗಲ್ಲಿದೆ ಅಲ್ವಾ ಡಿಸೈನು, ಅದರಲ್ಲಿ ರಂಗೋಲಿ ಡಿಸೈನಲ್ಲಿ ಇದು ಒಂಥರ ಡಿಸೈನಲ್ಲಿ ಮಾಡ್ತಾಯಿದ್ದೀನಿ ನಾನು ಇವಾಗ ನೋಡಿ. ಮೊದಲೇ 2 ನಂಬರ್ ಇಟ್ಕೊಂಡು ಸಿಲ್ವರ್ ಕಲರ್ಲಿ ಲೈನ್ ಹಾಕ್ಕೊಂಡು ಒಂದು ಅರ್ಧ ಇಂಚಿಗೆ ಉಲ್ಟಾ ಸಿ ಥರ ಮಾಡ್ಕೊಳ್ತೀನಿ ನಾನು. ಅದು ಅಂದರೆ ಸ್ವಲ್ಪ ಅಗಲ ಬರಲ್ಲ, ಸ್ವಲ್ಪ ಒಂದು ಅರ್ಧ ಇಂಚ್ ಅಷ್ಟು ಅಗಲ ಬರುತ್ತೆ ಅಷ್ಟೇ ಇದು ಉದ್ದ. ಬೇಕು ಅನ್ನೋರು ಸ್ವಲ್ಪ ಇನ್ನೂ ದೊಡ್ಡದಾಗಿ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಹತ್ತತ್ರನೇ ಇರಲಿ ಅಂದ್ಬಿಟ್ಟು ನೋಡಿ, ನಾನೇನು ಮಾರ್ಕ್ ಮಾಡ್ಕೊಳ್ಳಿಲ್ಲ. ನಾನು ಒಂದೊಂದು ಡಿಸೈನ್ಗಳಿಗೆ ಮಾರ್ಕ್ ಮಾಡ್ಕೊಳ್ತೀನಿ, ಒಂದೊಂದು ಡಿಸೈನ್ಗೆ ಮಾರ್ಕ್ ಮಾಡ್ಕೊಳ್ಳಲ್ಲ. ನೋಡಿ, ಫಸ್ಟೇ ಒಂದು ಸ್ಟಾರ್ಟಿಂಗ್ ಲೈನ್ ಥರ ಹಾಕ್ಕೊಳ್ತೀನಿ ನಾನು. ಆಮೇಲೆ ಅದಾದಮೇಲೆ ಇನ್ನೊಂದು ಸತಿ ಸ್ವಲ್ಪ ರಫಾಗಿ ಹಾಕ್ಕೊಳ್ತೀನಿ ನೋಡಿ. ಇವಾಗ ಉಲ್ಟಾ ಸಿ ಥರ ಎಲ್ಲ ಆಗಿದೆ ಇವಾಗ. ಇದು ನಾನು ಸ್ಕೇಲಲ್ಲಿ ನೋಡಿ, ನಾನು ಮೊದಲೇ ಒಂದು ಲೈನ್ ಹಾಕ್ಕೊಂಡಿದ್ನಲ್ವ, ಆ ಲೈನಿಗಿಂತ 1 ಇಂಚು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಏನಕ್ಕಂದರೆ, ಇದು ತಿಲ್ಕ ಟೈಪು ಉಲ್ಟಾ ಬರುತ್ತೆ, ಇದು ರಂಗೋಲಿ ಶೇಪು. ಅದು ಇದು ಒಳಗಡೆ ಬರಲಿ ಅನ್ನೋದಕ್ಕಷ್ಟೇ ಮಾರ್ಕಿಂಗ್ ಮಾಡ್ಕೊಳ್ಳೋದು ನಾವು. ಇಲ್ಲಾಂದರೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ದೊಡ್ಡದು ಚಿಕ್ಕದು ಆಗುತ್ತೆ ಅಂದ್ಬಿಟ್ಟು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಾರ್ಕ್ ಮಾಡಿಕೊಂಡು ಅದು ಅರ್ಧ ಇಂಚ್ ಒಳಗಡೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗಿದ್ದು ನೋಡಿ. ಇವಾಗ ನಾವು 0 ಇಂದ 2ಗೆ ಹೋಗಿ 2 ಇಂದ 0ಗೆ ಬರುತ್ತೆ. ನಾನು ಇದನ್ನು 2 ಸತಿ ಮಾಡ್ಕೊಳ್ತೀನಿ. ಫಸ್ಟು ಒಂದು ಔಟ್ಲೈನ್ ಥರ ಒಂದು ಹಾಕ್ಕೊಳ್ತೀನಿ, ಅದಾದಮೇಲೆ ಸ್ವಲ್ಪ ಮಂದವಾಗಿ ಇನ್ನೊಂದು ಸತಿ ಹಾಕ್ಕೊಳ್ತೀನಿ. ಈ ಥರ ಹಾಕೊಳ್ಳೋದ್ರಿಂದ ನಾವು ಫಸ್ಟ್ ಸತಿ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ 2ನೇ ಸತಿ ಮಾಡೋವಾಗ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅನ್ನೋದಕ್ಕಷ್ಟೇ. ನೀವು ಯಾವುದೇ ಒಂದು ವರ್ಕ್ ಮಾಡಬೇಕಾದ್ರೂ ಫಸ್ಟೇ ಒಂದು ಔಟ್ಲೈನ್ ಥರ ಒಂದು ಸಣ್ಣದಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ನಮಗೆ ಇದೇ ಥರ ಡಿಸೈನ್ ಬೇಕು ಅನ್ನೋದು, ನಾನು ಮಾಡ್ತಿರೋ ಡಿಸೈನೇ ಬೇಕು ಅಂತ ಏನಿಲ್ಲ ಮಾರ್ಕಿಂಗು. ನೀವು ಯಾವುದಾದ್ರೂ ಫ್ಲವರ್ ಆದರೂ ಸರಿ, ಲೀಫ್ ಆದರೂ ಸರಿ, ಅಂದರೆ ದೊಡ್ಡ ಏನಾದರೂ ಫ್ಲವರು ಲೀಫ್ ಆ ಥರ ಏನು ಬಂದಾಗ ಒಂದು ಔಟ್ಲೈನ್ ಥರ ಒಂದು 1.5 ನಂಬರ್ 1ನೇ ನಂಬರ್ ಇಟ್ಕೊಂಡು ನೀವು ಸಣ್ಣದಾಗಿ ಒಂದು ಲೈನ್ ಥರ ಹಾಕ್ಕೊಂಡು, ಅದಾದಮೇಲೂ ಕೂಡ ಸ್ವಲ್ಪ 2ನೇ ಸತಿಗೆ ಸ್ವಲ್ಪ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೊಳ್ತಾ ಹೋಗಿ. ಇದು ಡಿಸೈನು ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಈಗೆಲ್ಲ ರಂಗೋಲಿ ಡಿಸೈನು ಬ್ಲೌಸ್ ಪೀಸಲ್ಲಿ ಓಡ್ತಾ ಇದ್ದಿಂದ ಇದು ಒಂಥರ ಅಂದರೆ ಸ್ವಲ್ಪ ಸಿಂಪಲ್ ಡಿಸೈನೇ ಮಾಡ್ತಾಯಿದ್ದೀನಿ ನಾನಿದು ನೋಡಿ. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಇದು ಏನಂದರೆ 1ನೇ ನಂಬರ್ 2, 3 ಆ ನಂಬರ್ಸ್ಗೆ ಕಾಲಲ್ಲಿ ಕಂಟ್ರೋಲ್ ಇದ್ದರೆ ಕ್ಲೀನಾಗಿ ಆರಾಮಾಗಿ ಮಾಡ್ಬೋದು. ಇದು ನೋಡಿ, ಇದು ಉಲ್ಟಾ ಸಿ ಥರ ಬರುತ್ತೆ. ನಾನು ಇವಾಗ ಜರಿ ಥ್ರೆಡ್ಡಲ್ಲಿ, ಸಿಲ್ವರ್ ಕಲರ್ ಜರಿ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ಈ ಕಸ್ಟಮರ್ ಅಂತ ತುಂಬ ಬ್ಲೌಸಸ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ, ಸ್ಟಿಚ್ ಮಾಡಿಸ್ತಾನೆ ಇರ್ತಾರೆ ಇವರು. ಅಂದರೆ ನಾನೇ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದಾಗ ಅವರೇ ಕೊಟ್ಟಿದ್ದರು. ಆವಾಗ ನಾನು ಕೇಳಿ ಇಸ್ಕೊಳ್ತಾ ಇದ್ದೆ, ವರ್ಕ್ ಮಾಡಿಕೊಡ್ತೀನಿ ಕೊಡಿ ಅಂತ. ಈಗ ಏನಿಲ್ಲ, ಅವರೇ ನನಗೆ ವರ್ಕ್ ಮಾಡಿಕೊಡಿ ಅಂತ ಅವರೇ ಕೊಡ್ತಾರೆ. ಯಾಕಂದರೆ ಫಸ್ಟು ನಾವು ಜನಗಳಿಗೆ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಫಸ್ಟು ಒಂದು ಸತಿ ಏನಾದರೂ ನಾವು ವರ್ಕ್ ಮಾಡೋಕ್ಕೆ ಇಸ್ಕೊಂಡಾಗ ನೆಕ್ಸ್ಟ್ ಟೈಮಲ್ಲಿ ಅವರೇ ನಮಗೆ ವರ್ಕ್ ಮಾಡಿ ಕೊಡಿ, ಇಷ್ಟು
ಅಮೌಂಟಲ್ಲಿ ಅಂತ ಹೇಳಿಬಿಡ್ತಾರೆ ನೋಡಿ. ನಾನು ಲೈನ್ಸ್ ಎಲ್ಲ ಅದೇ ಉಲ್ಟಾ ತಿಲ್ಕ ಟೈಪ್ ಹಾಕ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಸ್ವಲ್ಪ ಇದಕ್ಕೆ ಸೆಂಟ್ರ್ ಗ್ಯಾಪಲ್ಲಿ ಒಂದೊಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬಂತು ಡಿಸೈನ್ ಇದು. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಹೊಸ್ದಾಗಿ ಕಲಿತಿರೋರು ಈ ಥರ ಚಿಕ್ಕ ಚಿಕ್ಕ ಡಿಸೈನ್ಗಳನ್ನ ಟ್ರೈ ಮಾಡಿ. ಅಂದರೆ ಹೊಸ್ದಾಗಿ ಕಲಿತಿರೋರೇ ಮಾಡಬೇಕು ಅಂತಿಲ್ಲ, ನಾವು ಸ್ವಲ್ಪ ಅದರಲ್ಲಿ ಹಳಬರೆ, ಅಂದರೆ ಫುಲ್ಲು ಹಳಬರು ಅಂತ ಏನು ಹೇಳ್ಕೊಳಲ್ಲ ನಾನು. ನೋಡಿ, ಆ ಕಡೆ ಒಂದು ಡಾಟು ಈ ಕಡೆ ಒಂದು ಡಾಟು, ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಡಾಟ್ ಆ ಕಡೆ ಒಂದು ಡಾಟು ಈ ಕಡೆ ಒಂದು ಡಾಟು. ಮತ್ತು ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಏನು ಆ್ಯಡ್ ಮಾಡಿಲ್ಲ. ಈ ಡಿಸೈನ್ನೇ ಮಾಡ್ತೀನಿ ಅನ್ನೋರು ಸ್ಟೋನ್ ಚೈನು ಬಾಲ್ ಚೈನು ಸಹ ಆ್ಯಡ್ ಮಾಡ್ಕೊಳ್ಬೋದು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಂದರೆ ಹೆವಿ ಗ್ರ್ಯಾಂಡ್ ಲುಕ್ ಬರುತ್ತೆ ಇವಾಗ ಅದು. ಇದು ನೋಡಿ, ಇವ್ರಿಗೆ ಸ್ಟೋನ್ ಚೈನು ಬಾಲ್ ಚೈನು ಏನು ಬೇಡ ಅಂತ ಹೇಳಿದರು. ಆದರೆ ನಾನು ಸ್ಟೋನ್ ಚೈನು ಬಾಲ್ ಚೈನನ್ನು ಆ್ಯಡ್ ಮಾಡಲಿಲ್ಲ ಅವರಿಗೆ. ಒಬ್ಬೊಬ್ಬರು ಸ್ಟೋನ್ ಚೈನು ಬಾಲ್ ಚೈನ ಇಷ್ಟನೇ ಪಡಲ್ಲ, ನಮಗೆ ಅದೆಲ್ಲ ಏನು ಬೇಡ, ಬರೀ ಥ್ರೆಡ್ ವರ್ಕಲ್ಲಿ ಮಾಡಿಕೊಡಿ ಸಾಕು ಅಂತ ಹೇಳ್ತಾರೆ. ನಾನು ಈಗ ನೋಡಿ ಇವರಿಗೆ ಥ್ರೆಡ್ ವರ್ಕಲ್ಲೇ ಮಾಡ್ತಾಯಿದ್ದೀನಿ ಇವಾಗ. ಒಬ್ಬರಿಗೆ ಸ್ಟೋನ್ ಚೈನು, ಒಬ್ಬೊಬ್ರಿಗೆ ಬಾಲ್ ಚೈನು ಮಾತ್ರ ಕೇಳ್ತಾರೆ. ಒಬ್ಬೊಬ್ಬರು ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನು ಸಹ ಮೂರೂ ಸಹ ಕೇಳ್ತಾರೆ. ಯಾಕಂದರೆ ಅದಕ್ಕೆ ನಾವು ಸ್ವಲ್ಪ ಈಗ ಸ್ಟೋನ್ ಚೈನು ಬಾಲ್ ಚೈನು ಸ್ಟೋನ್ ಚೈನು ಬರೋದ್ರಿಂದ ಅದಕ್ಕೆ ಅಮೌಂಟ್ ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ. ಈ ಥರ ಥ್ರೆಡ್ ವರ್ಕಲ್ಲೇ ಮಾಡೋದ್ರಿಂದ ನಾನು ಸ್ವಲ್ಪ ಅಮೌಂಟನ್ನ ಕಮ್ಮಿ ತೊಗೊಳ್ತೀನಿ, ಅಷ್ಟೇ ವ್ಯತ್ಯಾಸ. ಏನಂದರೆ ಸ್ಟೋನ್ ಚೈನು ಬಾಲ್ ಚೈನು ಹಾಕೋದು ಸ್ವಲ್ಪ ಕೆಲಸ ಹಿಡಿಯುತ್ತೆ, ಆದ್ದರಿಂದ ಅದಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ ತೊಗೊಳ್ತೀನಿ. ಇದಕ್ಕೆ ಬೇಡ ಅನ್ನೋರಿಗೆ ಸ್ವಲ್ಪ ಕಮ್ಮಿನೇ ಅಮೌಂಟ್ ತೊಗೊಳ್ತೀನಿ. ಆದಷ್ಟು ಜನ ನನ್ನ ಹತ್ರ ಜಾಸ್ತಿ ಥ್ರೆಡ್ ವರ್ಕಲ್ಲೇ ಮಾಡಿಸ್ಕೊಡ್ತಾರೆ. ಯಾಕಂದರೆ ಅದು ಸ್ಟೋನ್ ಚೈನ್ ಅದು ಕೂದಲಿಗೆ ಮತ್ತು ಬ್ಲೌಸಸ್ಗೆ ಸಿಗಾಕೊಳ್ಳುತ್ತೆ, ಮತ್ತು ಸ್ವಲ್ಪ ದಿನ ಆದಮೇಲೆ ಕಲರ್ ಶೇಡ್ ಆಗುತ್ತೆ ಅಂತ ಜಾಸ್ತಿ ಸಾಮಾನ್ಯವಾಗಿ ಯಾರೂ ಹಾಕಿಸ್ಕೊಳ್ಳಲ್ಲ. ಒಂದು 50% ಹಾಕಿಸ್ಕೊಳ್ತಾರೆ, ಒಂದು 50% ಹಾಕಿಸ್ಕೊಳ್ಳಲ್ಲ. ಅದರಲ್ಲಿ ಒಂದು 10% ಅಷ್ಟೇ ಸ್ಟೋನ್ ಚೈನ್ಗಳನ್ನ ಹಾಕಿಸ್ಕೊಳ್ಳೋದು, ಇನ್ನು 40% ಎಲ್ಲ ಬಾಲ್ ಚೈನನ್ನು ಹಾಕಿಸ್ಕೊಳ್ತಾರೆ. ಈ ಥರ ಕಸ್ಟಮರು ಆದಷ್ಟು ಥ್ರೆಡ್ ವರ್ಕಲ್ಲೇ ಮಾಡ್ಕೊಳ್ಳೋದ್ರಿಂದ ಇದು ಕಲರು ಶೇಡ್ ಆಗೋಲ್ಲ, ಮತ್ತು ಬಾಳಕೆನೂ ಚೆನ್ನಾಗಿ ಬರುತ್ತೆ ಅಂತ ಅದು ಬಾಲ್ ಚೈನು ಸ್ಟೋನ್ ಚೈನ್ಸನ್ನು ಆ್ಯಡ್ ಮಾಡ್ಕೊಳ್ಳಲ್ಲ. ನೋಡಿ, ಇವಾಗ ಇದು ನಾನು ಈ ಕಡೆಗೆ ಒಂದು ಆಟು ಆ ಕಡೆ ಒಂದು ಆಟು, ಮತ್ತು ನೋಡಿ ತಿಲ್ಕ ಟೈಪ್ ಉಲ್ಟಾ ಮಾಡಿದ್ನಲ್ವ, ಅದನ್ನೆಲ್ಲನೂ ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ಇದು 2 ಥ್ರೆಡಲ್ಲಿ ತೊಗೊಂಡಿರೋದು ನಾನು. ಜರಿ ಥ್ರೆಡ್ಡು ಒಂದು, ಸ್ಯಾರಿ ಯಾವ ಕಲರ್ ಇದೆ ಆ ಕಲರು ಒಂದು. ನೋಡಿ, ಇವಾಗ ಇದು ಫ್ರಂಟ್ ನೋಡಿ ಈ ಥರ ಬರುತ್ತೆ, ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ಬ್ಯಾಕ್ ಈ ಥರ ಬರುತ್ತೆ. ಸ್ಲೀವ್ಗೆ ಲೈನ್ ಹಾಕಿ ಇದೇ ಥರ ಡಿಸೈನ್ ಮಾಡಿ ಮೇಲೆ ಒಂದು ಫ್ಲವರ್ ಹಾಕಿದ್ದೀನಿ, ಬ್ಲೌಸ್ ಪೀಸು ಪ್ಲೈನ್ ಆಗಿರೋದ್ರಿಂದ. ನೋಡಿ, ಇವಾಗ ನೋಡಿ ಫುಲ್ಲು ಈ ಥರ ಬರ್ತಾಯಿದೆ ಇವಾಗಿದು. ನೋಡಿ, ಸ್ಲೀವಿಗೆ ಪಟ್ಟು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು.